ಹಿಂದಿನ ವಿಡಿಯೋದಲ್ಲಿ ನಾನು ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಬಗ್ಗೆ ಹೇಳಿದ್ದೆ. ಮತ್ತೆ ಆ ಒಂದು ವಿಡಿಯೋದಲ್ಲಿ ಅಡ್ಮಿಷನ್ ಪ್ರೊಸೆಸ್ ಹೇಳೋದನ್ನ ಮರಿತಿದ್ದೆ. ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ಮಾಡಿ ಹಾಕ್ತೇನೆ. ಇವಾಗ ಅಡ್ಮಿಷನ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ, ಓಕೆನಾ. ಈ ಒಂದು ವಿಡಿಯೋದಲ್ಲಿ ಚಾಯ್ಸ್ 3 ಮತ್ತೆ ಚಾಯ್ಸ್ 4 ಯಾವ ತರ ಇರುತ್ತೆ ಅನ್ನುವಂತ ವಿಚಾರವನ್ನು ಹೇಳ್ತೇನೆ ನೋಡಿ. ಚಾಯ್ಸ್ 3 ಯಾವ ತರ ಇರುತ್ತೆ ಅಂದ್ರೆ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ 100 ಕಾಲೇಜ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ 100 ಕಾಲೇಜಲ್ಲಿ ನಿಮಗೆ 60th ಕಾಲೇಜ್ ಸಿಕ್ಕಿದೆ, ಓಕೆನಾ. ಈ 60th ಕಾಲೇಜ್ ಏನ್ ಸಿಕ್ಕಿದಿಲ್ಲ, ಆ ಕಾಲೇಜ್ ನನಗೆ ಇಷ್ಟನೇ ಇಲ್ಲ. ಆ ಕಾಲೇಜ್ ಏನ್ ಮಾಡ್ತೇನೆ ಅಂದ್ರೆ ಡಿಲೀಟ್ ಮಾಡ್ತೇನೆ. ನಾನು ನನ್ನ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಇಂದ ಆ ಕಾಲೇಜ್ ಡಿಲೀಟ್ ಮಾಡ್ತೇನೆ ಅಂತಂದ್ರೆ ನೀವು ಚಾಯ್ಸ್ 3 ನ ಹಾಕಿ. ಚಾಯ್ಸ್ 3 ಹಾಕಿದ ನಂತರ ಏನಾಗುತ್ತೆ ಅಂತಂದ್ರೆ 1 to 59 ಕಾಲೇಜ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಉಳ್ಕೊಂತವೆ. ಹಾಗೆ 60th ಕಾಲೇಜ್ ಡಿಲೀಟ್ ಆಗುತ್ತೆ, ಓಕೆನಾ. 61 to 100 ಕಾಲೇಜ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಉಳ್ಕೊಂತವೆ. ಟೋಟಲ್ ನೀವು ಮೊದಲು 100 ಕಾಲೇಜ್ ಹಾಕಿದ್ರೆ ಅದರಲ್ಲಿ 60th ಕಾಲೇಜು ಡಿಲೀಟ್ ಆಗುತ್ತೆ. ಅದೇ ರೀತಿಯಾಗಿ ಟೋಟಲ್ 99 ಕಾಲೇಜ್ ಅಷ್ಟೇ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಉಳ್ಕೊಂತವೆ. ಇದು ಚಾಯ್ಸ್ 3 ಬಗ್ಗೆ. ಚಾಯ್ಸ್ 4 ಯಾವ ತರ ಅಂತಂದ್ರೆ, ಈ ಕೌನ್ಸಿಲಿಂಗ್ ನನಗೆ ಇಷ್ಟನೇ ಇಲ್ಲ. ಸ್ಟಾರ್ಟಿಂಗ್ ನಾನು ಫಸ್ಟ್ ರೌಂಡ್ ಅಲ್ಲಿ ಇದು ಮಾಡಿದೆ, ಏನೋ ಎಲ್ಲ ಸ್ಟಾರ್ಟಿಂಗ್ ಪ್ರೊಸೀಜರ್ ಎಲ್ಲ ಮಾಡಿದೆ. ನನಗೇನ್ ಅನಿಸ್ತಾ ಇದೆ ಅಂದ್ರೆ, ನಾನು ಇನ್ನೊಂದು ವರ್ಷ ಲಾಂಗ್ ಟರ್ಮ್ ತಗೊಂತೇನೆ ಅಥವಾ ಇನ್ನೊಂದು ವರ್ಷ ಓದ್ಕೊಂಡು ಇದಕ್ಕಿಂತ ಚೆನ್ನಾಗಿರುವಂತ ರ್ಯಾಂಕ್ ತಗೊಂತೇನೆ ಅಂತ ಅನ್ನುವಂತ ವಿಚಾರ ಇತ್ತಂದ್ರೆ ನೀವೇನ್ ಮಾಡ್ಬೋದು, ಚಾಯ್ಸ್ 4 ಹಾಕಿ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಿ, ಓಕೆನಾ. ಇನ್ ಕೇಸ್ ನೀವು ಲಾಸ್ಟ್ ರೌಂಡ್ ಮಟ್ಟ ಬಂದು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ FIR ಫೈಲ್ ಆಗುತ್ತೆ. ಇದು ಕೆಇಆರ್ ಡೈರೆಕ್ಟರ್ ಆದಂತ H ಪ್ರಸನ್ನ ಅವರು ಅವರೇ ವಿಡಿಯೋ ಮಾಡಿ ಹಾಕಿದ್ದಾರೆ, ಓಕೆನಾ. ಲಾಸ್ಟ್ ಇಯರ್ ಕೂಡ ಹಾಗೆ ಮಾಡಿದ್ರು, ಓಕೆನಾ. ಅದಕ್ಕೆ ಈ ಇಯರ್ ಆ ತರ ಆಗಬೇಡ ಅನ್ನುವಂತ ವಿಚಾರ ಇಟ್ಕೊಂಡು ಅವರು ಮೊದಲೇ ಹೇಳಿಬಿಟ್ಟಿದ್ದಾರೆ. ನೀವು ಎಕ್ಸಿಟ್ ಆಗೋದಿದ್ರೆ ಇವಾಗಲೇ ಎಕ್ಸಿಟ್ ಆಗಿ ಕೌನ್ಸಿಲಿಂಗ್ ಇಂದ, ಓಕೆನಾ. ಇದು ಚಾಯ್ಸ್ 4 ಬಗ್ಗೆ. ಹಾಗೆ ಅಡ್ಮಿಷನ್ ಪ್ರೊಸೆಸ್ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ.